ಮೊದಲು ನಾವು ಬೆಂಗಳೂರನ್ನು ನೋಡಿದಾಗ ನೂರಾರು ಲೇಕ್ಗಳಿದ್ದದ್ದನ್ನು ಅತ್ಯಂತ ಅದ್ಭುತವಾಗಿರುವಂತಹ ಬೆಂಗಳೂರು, ಇಡೀ ದೇಶ ಜನ ಬೆಂಗಳೂರು ಬಂದರೆ ಮತ್ತೆ ವಾಪಸ್ ಹೋಗೋದಿಲ್ಲ ಅಂಥ ಅದ್ಭುತವಾಗಿರುವಂತಹ ಬೆಂಗಳೂರು ಇವತ್ತು ಸಿಮೆಂಟ್ ಬಿಲ್ಡಿಂಗ್ಗಳು ಬೆಳೀತಾ ಇದ್ದಾವೆ. ಎಲ್ಲಿ ನೋಡಿದ್ರು ಎತ್ತರವಾದಂಥ ಕಟ್ಟಡಗಳು. ಇದರ ಮಧ್ಯದಲ್ಲಿ ಜನಗಳೇನೋ ಬರ್ತಾ ಇದ್ದಾರೆ. ಆದರೆ ಜನಗಳಿಗೆ ಬೇಕಾಗಿರುವಂಥ ಆಮ್ಲಜನಕ ಬೇಕು ಅಂತಂದರೆ ಹೆಚ್ಚೆಚ್ಚು ನಾವು ಪರಿಸರವನ್ನು ಬೆಳೆಸ್ತಾ ಹೋಗಬೇಕು. ಪರಿಸರ ಇದ್ದರೆ ತಾನೇ ನಾವೆಲ್ಲ ವಾಯು ಇರಬೇಕು. ವಾಯು ಇದ್ದಂದ್ರೆ ಆಯು ಹೆಚ್ಚಂತ. ಅದಕ್ಕೆ ವಾಯು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ವಾತಾವರಣ ಚೆನ್ನಾಗಿರಬೇಕು. ನಮ್ಮ ವಾತಾವರಣ ಚೆನ್ನಾಗಿ ಮಾಡೋದು ಯಾವುದು ಅಂದರೆ ಈ ಗಿಡಗಳನ್ನು ನೆಡುವಂತಹದ್ದು. ಇದೊಂದು ಅತ್ಯಂತ ಅದ್ಭುತವಾಗಿರುವಂಥ ಕಾರ್ಯ. ಸುಮಾರು 10-12 ಎಕರೆ ಜಾಗದಲ್ಲಿ ಈ ಒಂದು ಏನು ಕಾನ್ಸೆಪ್ಟ್ ತಂದು ಇಲ್ಲಿ ಫಾರೆಸ್ಟ್ ಥರ ಅಂದರೆ ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥದ್ದು ಏನು ಈ ಶಿಲ್ಪಾ ಫೌಂಡೇಶನ್ ಇರ್ಬೋದು, ಪ್ರಕೃತಿ ಪ್ರಸನ್ನ ಇರ್ಬೋದು, ಫಿಡ್ಲಿಟಿಸ್ ಇರ್ಬೋದು, ವಿಜಯನೆಟ್ಟಿ ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ಏನೊಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇಂಥ ಕಾರ್ಯಗಳು ಹೆಚ್ಚಾಗಲಿ, ಹೆಚ್ಚೆಚ್ಚು ಗಿಡಗಳು ನೆಡುವಂಥ ಕಾರ್ಯವನ್ನು ನಾವು ಮಾಡೋಣ. ಒಂದು ಮಗುವಿಗೆ ನಾವು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಭಾಳಷ್ಟು ತಯಾರಿನ ಮಾಡ್ತೀವಿ. ನಾವೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಕರೀತಾರೆ. ಅವನಿಗೆ ಯಾವ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡು ಇಡಬೇಕು, ಏನು ಇಡಬೇಕಲ್ಲ. ಆದರೆ ಅದ್ರ ಜೊತೆಗೆ ಅವ್ನು ಹುಟ್ಟಿದ ತಕ್ಷಣ ಅವ್ನು ಬೇಕಾಗಿರುವಂಥ ಗಾಳಿ ಬೇಕು, ಅವ್ರು ತೆಗೆದುಕೊಳ್ಳೋ ನೀರು ಚೆನ್ನಾಗಿರ್ಬೇಕಂತ ಅದು ಕೂಡ ಪ್ಲ್ಯಾನಿಂಗ್ ಮಾಡಬೇಕು. ಅದು ಪರಿಸರ ಪ್ಲ್ಯಾನಿಂಗ್ ಅಂತ ನಾವು ಕರಿತೀವಿ. ಅಂದರೆ ಆ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಒಂದು ಗಿಡಗಳನ್ನ ನೆಡಬೇಕು. ಅವನಿಗೆ ಬೇಕಾಗಿರುವಂಥ ಆಕ್ಸಿಜನ್ ನಾವು ತಯಾರು ಮಾಡಬೇಕು. ಅವ್ನಿಗೆ ಬೇಕಾಗಿರುವಂಥ ಶುದ್ಧವಾದಂಥ ನೀರನ್ನು ಕೊಡಬೇಕು. ಆ ಒಂದು ವಾತಾವರಣವನ್ನು ಮಾಡಬೇಕಂತ ಅವಶ್ಯಕತೆ ಇದೆ. ಸ್ವಚ್ಛ ಭಾರತ, ಸ್ವಸ್ಥ ಭಾರತ ಅಂತ, ಯೋಗಯುಕ್ತ ರೋಗಮುಕ್ತ. ನಾವು ಕಾರ್ಬನ್ ಡೈಆಕ್ಸೈಡ್ ಇದ್ದಲ್ಲಿ ನಾವು ಉಸಿರಾಡೋಕ್ಕಾಗಲ್ಲ. ಯೋಗ ಮಾಡಬೇಕಂದ್ರೆ ಶುದ್ಧವಾದಂಥ ಒಂದು ವಾತಾವರಣ ಇರಬೇಕು. ಮೊದಲೆಲ್ಲ ಯೋಗಿಗಳು ಯಾಕೆ ಹಿಮಾಲಯವನ್ನು, ಬೆಟ್ಟ, ಗುಡ್ಡಗಳನ್ನ ಆಯ್ಕೆ ಮಾಡ್ತಾರೆ, ಅಲ್ಲಿ ಶುದ್ಧವಾದಂಥ ಗಾಳಿ ಬರ್ತಾಯಿತ್ತು. ಇವತ್ತು ತುಂಬ ಕಡೆಗೆ ಪಾಲಿಟ್ ಇರುವಂಥ ವಾತಾವರಣದಲ್ಲಿ ನಾವು ಯೋಗ ಮಾಡೋಕ್ಕಾಗಲ್ಲ, ಪ್ರಾಣಾಯಾಮ ಮಾಡೋಕ್ಕಾಗಲ್ಲ. ಅದರ ಸೈಡ್ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅದು ಎಫೆಕ್ಟ್ ಆಗಬೇಕು ಅಂತಂದರೆ ಯೋಗದ ಜೊತೆಗೆ ಪರಿಸರವನ್ನು ನಾವು ಬೆಳೆಸಬೇಕು. ಯೋಗ ಅಂತಂದ್ರೆ ಪರಿಸರ ಅಂತಂದರೆ ಯೋಗ. ಹಾಗಾಗಿ ಈ ಯೋಗಯುಕ್ತ ರೋಗಮುಕ್ತರಾಗಬೇಕು ಅಂತಂದರೆ ಮೊಟ್ಟ ಮೊದಲು ಆವಾಗ ಜನಗಳೇನು ಯೋಗ ಮಾಡ್ತಾ ಇರಲಿಲ್ಲ. ಯಾಕಂದರೆ ಶುದ್ಧವಾದಂಥ ಗಾಳಿ ಸಿಗ್ತಾಯಿತ್ತು, ಶುದ್ಧವಾದಂಥ ನೀರು ಸಿಗ್ತಾಯಿತ್ತು. ನಾವು ತೆಗೆದುಕೊಳ್ಳುವಂಥ ಗಾಳಿ ಪೊಲ್ಯೂಟ್ ಆಗಿದೆ, ನಾವು ತೆಗೆದುಕೊಳ್ಳುವಂಥ ನೀರು ಪೊಲ್ಯೂಟ್ ಆಗಿದೆ. ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ಓಡಿಸ್ಬೇಕು ಅಂದರೆ ನಾವು ಹೆಚ್ಚೆಚ್ಚು ಗಿಡಗಳನ್ನ ನೆಡಬೇಕು. ಅದರಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಹೇಳೋದಂತಂದರೆ ಪ್ರತಿಯೊಬ್ಬರು ತಮ್ಮ ಹುಟ್ಟು ಹಬ್ಬವನ್ನು ನಾವೊಂದು ವೃಕ್ಷಾರೋಹಣ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದರೆ ಅವರ ಹುಟ್ಟು ಹಬ್ಬ ದಿನದಂದು ಪ್ರತಿಯೊಬ್ಬರು ಅವ್ರ ಹುಟ್ಟು ಹಬ್ಬದ ಒಂದು ಗಿಡವನ್ನು ನೆಡಬೇಕು. ಆ ಗಿಡ ಬೆಳೆದ ಜೊತೆಗೆ ಅವರು ಬೆಳೀಬೇಕು ಅಂತ. ಸೊ ಆ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೀವಿ ನಾವು. ಇದೊಂದು ಅತ್ಯಂತ ಅದ್ಭುತವಾಗಿರುವಂಥ ದೂರದೃಷ್ಟಿ ಇರುವಂತಹ ಕಂಪ್ನಿ ಬೆಳೆದ ಜೊತೆಗೆ ನಮ್ಮ ಸುತ್ತಮುತ್ತಲ ವಾತಾವರಣ ಬೆಳಿಬೇಕು ಅಂತ ಹೆಚ್ಚೆಚ್ಚು ಗಿಡಗಳನ್ನು ನೆಡಬೇಕು ಅನ್ನೋದು ಹೇಳಕ್ಕೆ ಇಚ್ಛೆಪಡ್ತೇವೆ.